ಸೊ ನೆಕ್ಸ್ಟ್ ಆಸನ ಮಾಡೋಣ ಬನ್ನಿ. ಇದು ಕೂಡ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೇದು ಮಾಡೋ ಅಂಥ ಆಸನ, ಅರ್ಧ ಚಕ್ರ ಆಸನ. ಸೊ ಕಾಲು ಎರಡು ಎಷ್ಟಾಗತ್ತೋ ಅಷ್ಟು ಕಂಫರ್ಟಬಲ್ ಡಿಸ್ಟೆನ್ಸ್ನಲ್ಲಿ ಇಟ್ಕೊಳ್ಳೋಣ. ಕೈನ ನಿಮ್ಮ ಲೋ ಬ್ಯಾಕ್, ಕೀಪ್ ಇಟ್ ಆನ್ ದ ಲೋ ಬ್ಯಾಕ್ ಏರಿಯಾ, ಈ ಥರ. ಸೊ ಎಷ್ಟೊಂದು ಜನ ಕೈನ ಇಲ್ಲಿಟ್ಕೋತಾರೆ, ದಿಸ್ ಇಸ್ ನಾಟ್ ಸೋ ಸಪೋರ್ಟಿವ್. ಈ ಥರ ಲೋ ಬ್ಯಾಕ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಅವಾಗ ನಿಮಗೆ ಲೋ ಬ್ಯಾಕ್ನ ಮುಂದೆ ತಳ್ತಾ ಹೋಗಬೇಕು ಅನ್ನೋದು ನಿಮಗೆ ಜ್ಞಾಪಕ ಇರುತ್ತೆ. ಓಕೆ, ಸೊ ವಿ ವಿಲ್ ಇನ್ಹೇಲ್, ಲೆಂಥನ್ ದ ಅಪ್ಪರ್ ಬಾಡಿ, ಲೆಂಥನ್ ದ ರಿಬ್ಸ್ ಏರಿಯಾ, ಸ್ಟ್ರೆಚ್ ದ ಶೋಲ್ಡರ್ ಬ್ಯಾಕ್, ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ನೆಕ್ನ ಹಿಂದೆ ಡ್ರಾಪ್ ಮಾಡ್ತಾ ಅರ್ಧ ಚಕ್ರ ಆಸನ. 1 2 3 4 5. Slowly inhale, exhale, come back to ಸಮಸ್ಥಿತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅರ್ಧ ಚಕ್ರಾಸನ ಒಂದು ಒಳ್ಳೆ ಬ್ಯಾಕ್ ಬೆಂಡಿಂಗ್ ಪ್ರಾಕ್ಟೀಸು ಆಗಿರುತ್ತೆ. ಸೊ ನೀವು ಬ್ಯಾಕ್ ಬೆಂಡಿಂಗ್ನಲ್ಲಿ ಜಾಸ್ತಿ ಆಸನಗಳು ಕಲಿಬೇಕಂದ್ರೆ ಅರ್ಧ ಚಕ್ರಾಸನ ಒಂದು ಫೌಂಡೇಶನ್ ಆಸನ ಥರ, ಮತ್ತು ನಿಮ್ಮ ಫ್ಲೆಕ್ಸಿಬಿಲಿಟಿನೂ ಜಾಸ್ತಿ ಮಾಡುತ್ತೆ. ಸೊ ಲಾಸ್ಟ್ ಆಸನ ಪ್ರಾಕ್ಟೀಸ್ ಮಾಡೋಣ, ಉತ್ತಿತ ಹಸ್ತ ಪಾದ ಅಂಗುಷ್ಟಾಸನ. ಸೊ ಉತ್ತಿತ ಹಸ್ತ ಪಾದ ಅಂಗುಷ್ಟಾಸನದಲ್ಲಿ 3 ಆಸ್ಪೆಕ್ಟ್ಸ್ನ ಒಟ್ಟಿಗೆ ನಾವು ಕವರ್ ಮಾಡಬೇಕು: ಬ್ಯಾಲೆನ್ಸ್, ಪಾಸ್ಚರ್ ಆ್ಯಂಡ್ ಬ್ರೆತ್. ಸೊ ಇದು 3 ಒಟ್ಟಿಗೆ ಕೋಆರ್ಡಿನೇಟ್ ಆದಾಗ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಆಸನದಲ್ಲಿ. ಬನ್ನಿ. ಸೊ ಟೇಕ್ ಯುವರ್ ರೈಟ್ ಬಿಗ್ ಟೋ ವಿತ್ 2 ಫಿಂಗರ್ಸ್, ಮಹಾಮುದ್ರ. ಓಕೆ, ಇನ್ಹೇಲ್, ಸ್ಟ್ರೇಟನ್ ದ ಬಾಡಿ. Exhale, slowly try to straighten the knee. Hold the asana. 1 2 3 4 5. Slowly exhale, relax. ಸೊ ನೀವು ಬಿಗಿನರ್ ಆಗಿದ್ದರೆ ಸ್ವಲ್ಪ ಕಾಲು ಸ್ಟ್ರೇಟ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ, ಆವಾಗ ಇಷ್ಟೇ ಹೋಲ್ಡ್ ಮಾಡ್ಬೋದು. ಗ್ರ್ಯಾಜುವಲ್ ಆಗಿ ನೀವು ಈ ಥರ ಆಸನನ ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ಲೆಫ್ಟ್ ಸೈಡ್ ಮಾಡೋಣ. ಉತ್ತಿತ ಹಸ್ತ ಪಾದ ಅಂಗುಷ್ಟಾಸನ. ಇನ್ಹೇಲ್, ಸ್ಲೋಲಿ ಎಕ್ಸೇಲ್, ಬ್ರೀತ್. 1 2 3 4 5. Slowly exhale, come back, relax the body. Breathe in, breathe out, slowly open your eyes.